ತನಿ ನನಿ ತಂದಾನೇ ನನಿ ತಾನ. ಹತ್ತಿ ನಮ್ಮ ರಾಷ್ಟ್ರದ ಪ್ರಮುಖ ವಾಣಿಜ್ಯ ಬೆಳೆ. ಭಾರತ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಪ್ರದೇಶದಲ್ಲಿ ಹತ್ತಿ ಬೆಳೆಯುವ ರಾಷ್ಟ್ರವಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಕೃಷಿಕರು ಬೀಟಿ ಹತ್ತಿ ಬೆಳೆಯುತ್ತಿದ್ದರೂ ಉತ್ಪಾದಕತೆ ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ. ಇದಕ್ಕೆ ಹೊರತಾಗಿ ಲಭ್ಯವಿರುವ ಸಾಂಪ್ರದಾಯಿಕ ಗಿಡ್ಡ ಹತ್ತಿ ತಳಿಗಳನ್ನು ಅತಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಬೆಳೆಯುವುದರಿಂದ ಉತ್ತಮ ಇಳುವರಿ ಪಡೆಯಬಹುದಾಗಿದೆ ಎನ್ನುವುದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹತ್ತಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳ ಸಂಶೋಧನಾ ಫಲಶ್ರುತಿ. ಭಾರತ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಏರಿಯಾದಲ್ಲಿ ಹತ್ತಿ ಬೆಳೆಯುವ ರಾಷ್ಟ್ರ ಆಗಿದೆ. ಉತ್ಪಾದನೆ ನಾವು ವಿಷಯದಲ್ಲಿ ನೋಡಿದಾಗ 2ನೇ ಸ್ಥಾನಕ್ಕೆ ನಾವು ಬರ್ತೀವಿ. ಆದರೆ ಬಹಳ ವಿಚಿತ್ರವಾದ ಸತ್ಯವಾದ ಸಂಗತಿ ಅಂತಂದರೆ ಉತ್ಪಾದಕತೆ ದೃಷ್ಟಿಯಲ್ಲಿ ನೋಡಿದಾಗ ನಾವು 1 ಅಲ್ಲ 2 ಅಲ್ಲ ಬಹುಶಃ 27ನೇ ರ್ಯಾಂಕಿಗೆ ಹೋಗ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣವನ್ನು ತಿಳ್ಕೊಳ್ಳುವಂಥ ಪ್ರಸಂಗ ಈಗ ನಮಗೆ ಒದಗಿ ಬಂದಿದೆ. ನಾವು ಈ ಬಿ ಟಿ ಯುಗ ಶುರು ಆದಮೇಲೆ ಬಹಳಷ್ಟು ಉತ್ಪಾದನೆ ಜಾಸ್ತಿ ಮಾಡ್ಕೊಂಡಿದ್ದೀವಿ. ರೈತರು ಭಾಳ ಖುಷಿಯಿಂದ ಬೀಟಿ ಬೆಳೀತಾ ಇದ್ದಾರೆ, ಭಾಳಷ್ಟು ಆದಾಯ ಗಳಿಸ್ತಾ ಇದ್ದಾರೆ ಅನ್ನೋ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ವಿ. ಅದು ಎಷ್ಟೋ ರೀತಿಯಿಂದ ನೋಡಿದರೆ ನಿಜವೂ ಸಹಿ. ಯಾಕಂದರೆ ಈಗ 10 ವರ್ಷದಲ್ಲಿ 95% ಅಂದರೂ ಪರವಾಗಿಲ್ಲ ಅಷ್ಟೊಂದು ಮಟ್ಟದಲ್ಲಿ ಬೀಟಿಯನ್ನು ಜನ ಅಳವಡಿಸ್ಕೊಂಡಿದ್ದಾರೆ. ಬೀಟಿ ಹೈಬ್ರಿಡ್ನ ಇವತ್ತಿನ ದಿವಸ ರೈತರು ಬೆಳೀತಾ ಇದ್ದಾರೆ. ಉತ್ಪಾದನೆ ಜಾಸ್ತಿ ಆಗಿದೆ, ರೈತರು ಸಂತೋಷದಿಂದಿದ್ದಾರೆ, ಅವರ ಇನ್ಕಮ್ ಏನಿದೆ ಬಹಳಷ್ಟು ಜಾಸ್ತಿ ಆಗಿರೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಷ್ಟೆಲ್ಲ ಇರಲಿಕ್ಕಾಗಿ ನಾವು ವಿಶೇಷವಾದ ಸಂಗತಿಯನ್ನು ಗಮನಿಸಬೇಕಾಗ್ತದೆ. ನಾವು ಹೇಳ್ತೀವಿ ಇಷ್ಟೊಂದು ದೊಡ್ಡದಾಗಿ ಬೆಳೆಯುವಂಥ ಹೈಬ್ರಿಡನ್ನು ನಾವು ರೈತನಿಗೆ ಕೊಡ್ತೀವಿ, ಅವನು ಭಾಳ ಖುಷಿಯಿಂದ ಗೊಬ್ಬರ ನೀರು ಹಾಕಿ ಬೆಳಿತಾನೆ, ಇಳುವರಿ ಇಷ್ಟೊಂದು ಬರ್ತದೆ, ಮೊದಲಿನಕ್ಕಿಂತ ಇಷ್ಟು ಜಾಸ್ತಿ ಆಗಿದೆ, ಅದೆಲ್ಲ ಸರಿ. ಆದರೆ ಬೇರೆ ದೇಶಗಳನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಉತ್ಪಾದಕತೆ ಭಾಳಷ್ಟು ಕಡಿಮೆ ಇದೆ. ಇನ್ನು 550-570 kg ಅರಳೆ 1 ಹೆಕ್ಟರಿಗೆ ನಾವು ಬೆಳೀತಾ ಇದ್ದೀವಿ. ಅದೇ ಆಸ್ಟ್ರೇಲಿಯಾ ದೇಶ ನೀವು ನೋಡಿದರೆ 2000 ಮೇಲೆ kg per ಹೆಕ್ಟರ್ ಲಿಂಟನ್ನು ಅವರು ಅರಳೆ, ನಾವು ಯಾವಾಗಲೂ ಉತ್ಪಾದಕತೆಯನ್ನು ಎಷ್ಟು kg ಅರಳೆ ಪರ್ ಹೆಕ್ಟರ್ ಅಂತಲೇ ಹೇಳ್ತಾ ಇರ್ತೀವಿ. ಸೊ ಆಸ್ಟ್ರೇಲಿಯಾದಲ್ಲಿ 2000 kgಗಿಂತ ಜಾಸ್ತಿ, ಬ್ರಾಜಿಲ್ದಲ್ಲಿ 1500 kg ಅರಳೆ ಪರ್ ಹೆಕ್ಟರ್ ಉತ್ಪಾದಕತೆ ಅವ್ರದ್ದು ಇದೆ. ಸತ್ಯ ಸಂಗತಿ ಅಂದರೆ ಬ್ರಾಜಿಲ್ದಂಥ ದೇಶದಲ್ಲಿ 90% ಏರಿಯಾ ರೇನ್ಫೆಡ್ ಇದೆ. ಅಂದರೆ ಮಳೆಯಾಶ್ರಿತ ಪ್ರದೇಶ ಅಷ್ಟೊಂದಿದ್ದರೂ ಸಹ ಅವರ ಉತ್ಪಾದಕತೆ ನಮಗಿಂತ ಭಾಳ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು? ಸರ್ವೇ ಸಾಮಾನ್ಯವಾಗಿ ನಾವು ಅನ್ಬೋದು, ಅವರು ಬೀಟಿ ಬೆಳೀತಿರ್ಬೇಕು, ನಮಗೆ ಹೈಬ್ರಿಡ್ ಇಲ್ಲ. ಇದೇ ಬಹಳ ವಿಶೇಷವಾದ ಸಂಗತಿ. ನಮ್ಮ ಜಗತ್ತಿನಲ್ಲಿ ಹೈಬ್ರಿಡ್ ಬೆಳೆಯುವಂಥ ಮುಖ್ಯವಾದ ದೇಶ ಅಂದರೆ ಭಾರತ. ಈಗೇನು ಭಾಳಷ್ಟು ನಮ್ಮಿಂದಕ್ಕಿಂತ ಮುಂದುವರೆದ ರಾಷ್ಟ್ರಗಳಿದ್ದಾವೆ, ಅಲ್ಲಿ ಯಾರೂ ಹೈಬ್ರಿಡ್ಗಳನ್ನು ಬೆಳೀತಾ ಇಲ್ಲ. ಅವ್ರು ಬರೀ ತಳಿ ಬೆಳೀತಾ ಇದ್ದಾರೆ ಮತ್ತು ಅವರಲ್ಲಿ ಉತ್ಪಾದಕತೆ ಮಟ್ಟ ನಮಗಿಂತ ಜಾಸ್ತಿ, ಭಾಳ ಜಾಸ್ತಿ ಇದೆ. ಅಂದರೆ ಏನು ಅರ್ಥ ಆಯಿತು? ತಳಿ ಬೆಳೆಯುವಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ಉತ್ಪಾದಕತೆ ನಾವು ಹೈಬ್ರಿಡ್ ಬೆಳೆಯುವಂಥ ರಾಷ್ಟ್ರಗಳಿಗಿಂತ ಭಾಳ ಜಾಸ್ತಿ ಇದೆ. ತಳಿ ಬೆಳೆದು ಆ ರಾಷ್ಟ್ರಗಳಲ್ಲಿ ಇಷ್ಟೊಂದು ಉತ್ಪಾದಕತೆ ಇದೆ, ನಮ್ಮಲ್ಲಿ ಯಾಕೆ ಹೈಬ್ರಿಡ್ ಬೆಳೆದು ಸಹ ಉತ್ಪಾದಕತೆ ಕಡಿಮೆ ಇದೆ ಅನ್ನೋದನ್ನು ನಾವು ಗಮನಿಸಲೇಬೇಕಾಗಿದೆ ವಿಷಯ. ಅತಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಗಿಡ್ಡ ತಳಿಯ ಹತ್ತಿ ಬೆಳೆಯುವುದರಿಂದ ಕಡಿಮೆ ಸ್ಥಳಾವಕಾಶದಲ್ಲಿ ಹೆಚ್ಚು ಸಂಖ್ಯೆಯ ಗಿಡಗಳನ್ನು ಪಡೆಯಬಹುದಾಗಿದ್ದು, ಒಂದು ಗಿಡದಿಂದ ಕನಿಷ್ಠ ಇಳುವರಿ ಪಡೆದಾಗಿಯೂ ಒಟ್ಟಾರೆ ಎಕರೆವಾರು ಇಳುವರಿ ಗಣನೀಯವಾಗಿ ಹೆಚ್ಚಾಗಿರುವುದನ್ನು ಸಂಶೋಧನೆಗಳಿಂದ ಕಂಡುಕೊಳ್ಳಲಾಗಿದೆ. ಈಗ ನಾವು ಕೂಲಂಕುಷವಾಗಿ ನೋಡಿದರೆ ಏನು ನಮಗೆ ಕಾಣ್ತಾ ಇದೆ ಅಂದರೆ, ಈ ದೇಶಗಳು ಬ್ರಾಜಿಲ್ ಆಗಲಿ ಆಸ್ಟ್ರೇಲಿಯಾ ಆಗಲಿ ಈ ಎಲ್ಲ ದೇಶಗಳಲ್ಲಿ ಏನಾಗ್ತಾ ದಿವಸ ಅವರು ಬಹಳ ಗಿಡ್ಡ ಜಾತಿಯ ತಳಿಗಳನ್ನು ಬೆಳೀತಾ ಇದ್ದಾರೆ. ಬಹಳಷ್ಟು ಗಿಡಗಳನ್ನ ಒಂದು ಯೂನಿಟ್ ಏರಿಯಾ ಅಥವಾ 1 ಹೆಕ್ಟರಲ್ಲಿ ಅವ್ರು ಬೆಳೀಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನಾವು ನಮಗೆಲ್ಲ ಗೊತ್ತಿದ್ದ ಹಾಗೆ 5 ಅಡಿ 6 ಅಡಿ ನಾವು ಒಳಗಡೆ ಹೋದರೆ ನಾವೇ ಕಾಣೋದಿಲ್ಲ, ಅಷ್ಟು ಎತ್ತರ ಗಿಡ ಇರ್ತದೆ. ಇಂಥ ಎತ್ತರ ಗಿಡಗಳನ್ನು ನಾವು ಹೆಮ್ಮೆಯಿಂದ ಬೆಳ್ಕೊಂಡು ಬಹಳ ಅಂದರೆ ನೋಡಿ 3/2 ಅಡಿ ಅಂದರೆ 6 ಸ್ಕ್ವೇರ್ ಅಡಿ ಜಾಗದಲ್ಲಿ ಒಂದು ಹೈಬ್ರಿಡನ್ನು ಇವತ್ತು ಬೆಳೀಬಹುದು. ಅವಾಗ ಏನಾಗುತ್ತೆ, 7,000 ಗಿಡ 1 ಏಕರ್ದಲ್ಲಿ ಬರ್ತದೆ. ಭಾಳ ಅಂತಂದರೆ 17,000 ಗಿಡಗಳು 1 ಹೆಕ್ಟರ್ನಲ್ಲಿ ಬರ್ತದೆ. ಇದು ನಾವು ಬೆಳೆಯುತ್ತಿರುವ ಹೈಬ್ರಿಡ್ಗಳ ಗಿಡಗಳ ಸಂಖ್ಯೆ 1 ಹೆಕ್ಟರ್ನಲ್ಲಿ.
ಅದು 3-2 ಅಂದರೆ ಕಡಿಮೆನೇ ಆಯಿತು. ನೀವು ಗುಜರಾತ್ ಅಂಥ ರಾಜ್ಯಗಳಿಗಾಗಲಿ ಹೆಚ್ಚು ನೀರಾವರಿ ಹೆಚ್ಚು ಗೊಬ್ಬರ ಹಾಕೋ ನಮ್ಮ ರಾಜ್ಯದಲ್ಲಿಯೂ ಸಹ 4x2 4x3 ಅಡಿ ನಾವು ಅಂತರ ಕೊಟ್ಟು ಬೆಳೀತಾ ಇದ್ದೀವಿ. ಅಂದರೆ ಕೇವಲ 6,000 ಗಿಡ 5,000 ಗಿಡ ಒಂದು ಎಕರೆದಲ್ಲಿ ನಾವು ಬೆಳೆದು ಇಳುವರಿನ ಜಾಸ್ತಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಸಾಧಿಸ್ತಾ ಇದ್ದೀವಾ ಇಲ್ಲ ಅನ್ನೋದು ಕೂಲಂಕಷವಾಗಿ ನಾವು ನೋಡಬೇಕಾಗ್ತದೆ. ಈಗ ಒಂದು ಗಿಡ್ಡ ತಳಿ 2/2 ಸ್ಪೇಸಿಂಗ್ ಕೊಟ್ಟು ನಾವು ಬೆಳೆದಾಗ 1 ಸ್ಕ್ವೇರ್ ಅಡಿ ಸ್ಥಾನವನ್ನು ಒಂದು ಗಿಡ ಆಕ್ಯುಪೈ ಮಾಡ್ತದೆ. 1 ಸ್ಕ್ವೇರ್ ಅಡಿ 1 ಚದರಡಿ ಗಿಡ ಸ್ಪೇಸನ್ನು ಒಂದು ಗಿಡ ಆಕ್ಯುಪೈ ಮಾಡಿದಾಗ 43,000 ಗಿಡ ಒಂದು ಎಕರೆದಲ್ಲಿ ಬರ್ತದೆ. 1,15,000 ಗಿಡ ಒಂದು ಹೆಕ್ಟರಲ್ಲಿ ಬರ್ತದೆ. ಈ ಥರದ ಗಿಡಗಳನ್ನ ಬೆಳೆಸಿ ಗಿಡ್ಡ ತಳಿಯನ್ನು ಬೆಳೆಸಿ ರೈತರ ಹೊಲದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ನಾವು ರೈತರಿಗೆ ಈ ಹೊಸ ವಿಚಾರವನ್ನು ಪರಿಚಯಿಸ್ತಾ ಇದ್ದೀವಿ. ಅಂದರೆ ಅವರಿಗೆ ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ ಈ ಹೊಸ ಕಾನ್ಸೆಪ್ಟ್ ಬಗ್ಗೆ. 1 ಸ್ಕ್ವೇರ್ ಫೀಟ್ ಅಂತರದಲ್ಲಿ ಒಂದು ಗಿಡ ಕೂತಾಗ ಒಂದು ಗಿಡಕ್ಕೆ ಬರೀ 1 ಗ್ರಾಮ್ ಇಳುವರಿ ಬರ್ತದೆ ಅಂತ ಇಟ್ಕೊಳ್ಳೋಣ. ಒಂದು ಗಿಡಕ್ಕೆ 1 ಗ್ರಾಮ್ ಹತ್ತಿ ಬಂದರೆ ಅದು 1 ಕ್ವಿಂಟಲ್ ಪರ್ ಹೆಕ್ಟರ್ ಆಗುತ್ತೆ. ಟೋಟಲ್ ಈಲ್ಡ್ ಒಂದು ಹೆಕ್ಟರ್ಗೆ. ಒಂದು ಕಾಯಿ ಒಂದು ಗಿಡಕ್ಕೆ ಇದೆ ಅಂದರೆ 4 ಗ್ರಾಮಿನ ಒಂದು ಸಾಧಾರಣವಾದ 4 ಅಂದರೆ ಆ್ಯಾವ್ರೇಜ್ ಬೋಲ್ ವೆಯ್ಟ್ ಅದು ಒಂದು ಕಾಯಿ ಒಂದು ಗಿಡಕ್ಕಿದೆ ಅಂದರೆ 4 ಕ್ವಿಂಟಲ್ ಪರ್ ಹೆಕ್ಟರ್ ಬಂದಂಗೆ ಆಗುತ್ತೆ. ಅಥವಾ 5 ಕಾಯಿ ಒಂದು ಗಿಡಕ್ಕೆ ಸರಾಸರಿ ಇದ್ದರೆ ಇದೇನು ದೊಡ್ಡ ವಿಷಯ ಅಲ್ಲ. ನಾವು ಯಾರಾದರೂ ರೈತರು ಒಪ್ಪುವಂಥ ಮಾತು, ಒಂದು ಗಿಡಕ್ಕೆ 5 ಕಾಯಿ ಬರ್ಬೋದೇನ್ರಿ ಅಂತ ನಾವು ಯಾವ್ದಾರು ರೈತರು ಕೇಳಿದ್ರೆ ಅದೇನು ದೊಡ್ಡ ವಿಷಯ ರೀ ಅಂತಾರೆ. ಸೊ ನಾವು ಇಷ್ಟೊಂದು ಸಾಂದ್ರತೆ ಜಾಸ್ತಿ ಮಾಡಿ 1 ಸ್ಕ್ವೇರ್ ಅಡಿಯಲ್ಲಿ ಒಂದು ಗಿಡ ಬೆಳೆದು ಬರೀ 5 ಕಾಯಿ ಪಡ್ಕೊಂಡ್ರೆ ಒಂದು ಗಿಡಕ್ಕೆ 20 ಕ್ವಿಂಟಲ್ ಇಳುವರಿ ಒಂದು ಹೆಕ್ಟರಿಗೆ ಪಡೆದಂತಾಗ್ತದೆ. ಅಥವಾ ನಾವೇನಾದರೂ 10 ಬೋಲ್ ಅಥವಾ 10 ಕಾಯಿ ಒಂದು ಗಿಡಕ್ಕೆ ಪಡೀಲಿಕ್ಕೆ ಸಾಧ್ಯ ಆದರೆ ಇಳುವರಿ ಒಂದು ಹೆಕ್ಟರ್ಗೆ ಇಂತಹ ಗಿಡ್ಡ ತಳಿಯಿಂದ 40 ಕ್ವಿಂಟಲ್ ಆಗ್ತದೆ. ಸೊ ಈಗ 40 ಕ್ವಿಂಟಲ್ ಪರ್ ಹೆಕ್ಟರ್ ಇಳುವರಿ ಒಂದು ತಳಿಯಿಂದ ಸಿಗ್ತದಂದರೆ ಯಾರಾದರೂ ಆಶ್ಚರ್ಯ ಪಡುವಂಥ ಸಂಗತಿ. ಆದರೆ ಇದರೊಳಗೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಈ ಥರದ ಗಿಡ್ಡ ಜಾತಿಯ ತಳಿಗಳಿಂದ ನಾವು ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇದು ಲಕ್ಷಣ ನೋಡಿದರೆ ಇದನ್ನು ನಾವು ರೈತರ ಅನುಭವಗಳನ್ನ ಈಗಾಗಲೇ ನಾವು ಕ್ರೋಢೀಕರಿಸ್ತಾ ಇದ್ದೀವಿ. ಅವರು ಎಲ್ಲ ಇದನ್ನು ತಿಳ್ಕೊಂಡು ಅಪ್ರಿಷಿಯೇಟ್ ಮಾಡಿ ಮುಂದೆ ಬರ್ತಾ ಇದ್ದಾರೆ ಗಿಡ್ಡ ತಳಿಗಳ ಬಳಕೆ. ಈ ಗಿಡ್ಡ ತಳಿಗಳಲ್ಲಿ ಬಿಟಿ ವಂಶವಾಹಿನಿಗಳಿಲ್ಲದಿದ್ದರೂ ಅತಿ ಸಾಂದ್ರ ಬೇಸಾಯ ಪದ್ಧತಿಯಿಂದಲೇ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದ್ದು ಈ ತಳಿಗಳ ಸುಧಾರಣೆ ಕುರಿತಾಗಿಯೂ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಒಂದೇ ಸಮಸ್ಯೆ ನಮ್ಮ ಹತ್ರ ಇರೋದಂತಂದರೆ ನಾವೀಗ ಗಿಡ್ಡ ತಳಿ ಕೊಡ್ತಾ ಇರೋವು BT ಜೀನ್ ಇಲ್ಲದೆ ಇರೋದು. ಈಗ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ BT ಇಲ್ಲ ಅಂದರೆ ಯಾರೂ ಹತ್ತಿ ಬೆಳೀಲಿಕ್ಕೆ ಮುಂದೆ ಬರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ BT ಇದ್ದಂಥ ಗಿಡ್ಡ ತಳಿ ಬೆಳೆದು ರೈತರು 15 ಕ್ವಿಂಟಲ್ ಪರ್ ಏಕರ್ನೂ ತೊಗೊಂಡಿದ್ದ ನಿದರ್ಶನ ನಮ್ಮ ಹತ್ರ ಇದ್ದಾವೆ. ಅಂದರೆ ಏನರ್ಥ, ನಾಳೆ ಕೆಲವೇ ವರ್ಷದಲ್ಲಿ ನಾವು ಪಬ್ಲಿಕ್ ಸೆಕ್ಟರ್ನಲ್ಲಿ ಇರುವಂತಹ BT ಜಿನ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಾವು ತಯಾರು ಮಾಡ್ತಾಯಿದ್ವಿ. ಇಂಥ BT ಜಿನ್ನನ್ನು ನಾವು ಗಿಡ್ಡ ತಳಿಯಲ್ಲಿ ಹಾಕಿ ಅಕಸ್ಮಾತ್ ರೈತರಿಗೆ ಮುಟ್ಟಿಸಿದರೆ ಬಹುಶಃ ಹೈಬ್ರಿಡ್ ಬೆಳೆಯೋದನ್ನೇ ರೈತರು ಇನ್ನು ಮುಂದೆ ಬಿಡಬಹುದು ಅಂತ ನಾನು ಹೇಳಿದರೆ ಇದು ಭವಿಷ್ಯವಾಣಿ. ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮೇರೆಗೆ ಇದು ಆಶ್ಚರ್ಯವಲ್ಲ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ದ ಡೇಸ್ ಆಫ್ ಹೈಬ್ರಿಡ್ಸ್ ಆರ್ ನಂಬರ್ಡ್ ಅಂತ ನಾವು ಹೇಳ್ತೀವಿ. ಇದನ್ನು ನಂಬಲಿಕ್ಕೆ ಭಾಳ ಕಷ್ಟ ಆಗ್ಬೋದು, ಆದರೆ ನಮ್ಮ ಅನಿಸಿಕೆ ನಮ್ಮ ಫ್ಯೂಚರ್ ಪ್ರೆಡಿಕ್ಷನ್ ಇದು ಅಂತ ನಾನು ಹೇಳಿ ಬಯಸ್ತೀನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಈಗಾಗಲೇ ಹತ್ತಿ ಬೆಳೆಯಲ್ಲಿ ಗಿಡ್ಡ ತಳಿಗಳ ಸಾಂದ್ರ ಬೇಸಾಯ ಕುರಿತಾದ ಪ್ರಾತ್ಯಕ್ಷಿಕೆಗಳನ್ನು ಕೃಷಿಕರ ಹೊಲಗಳಲ್ಲಿಯೇ ಕೈಗೊಂಡಿದ್ದು ಕೃಷಿಕರಿಂದಲೂ ಉತ್ತಮ ಪ್ರತಿಕ್ರಿಯೆ ಕಂಡುಬರುತ್ತಿದೆ. ಈ ರೀತಿ ಡೆಮಾನ್ಸ್ಟ್ರೇಷನ್ ಮಹಾರಾಷ್ಟ್ರದಲ್ಲಿ ಮಾಡಿದ್ವಿ, ಕರ್ನಾಟಕದಲ್ಲಿ ಮಾಡಿದ್ವಿ. ಈ ವರ್ಷವೂ ನಾವು ಮಾಡ್ತಾ ಹೋಗ್ತಾ ಇದ್ವಿ. ಹೋದ ವರ್ಷ ನಾವು ಈ ಥರದ ಪ್ರಯೋಗ ಮಾಡಿದ್ವಿ. ಗದಗ ಜಿಲ್ಲೆಯಲ್ಲಿ ನಾವು 21 ಪ್ರಯೋಗಗಳನ್ನ ಮಾಡಿದ್ವಿ. ಧಾರವಾಡ ಜಿಲ್ಲೆಯಲ್ಲಿ 31 ಮಾಡಿ ಒಟ್ಟು ಟೋಟಲ್ 51 ಈ ಗಿಡ್ಡ ಜಾತಿಯ ತಳಿಗಳ ಪ್ರಾತ್ಯಕ್ಷಿಕೆಯನ್ನು ರೈತರ ಹೊಲದಲ್ಲಿ ಮಾಡಿ ಧಾರವಾಡ ಜಿಲ್ಲೆಯಲ್ಲಂತೂ ಬಹಳ ಉತ್ತಮವಾದ ನಾವು ರೆಸ್ಪಾನ್ಸನ್ನು ರೈತರ ಕಡೆಯಿಂದ ನೋಡಿದ್ವಿ. ಅಂದರೆ ಇಳುವರಿ ಬಹಳ ಜಾಸ್ತಿ ಆಗಿರೋದು, ಅವರಿಗೆ ಬಹಳ ಆಶ್ಚರ್ಯ ಆಗೋದನ್ನು ನಾವು ಕಂಡುಕೊಂಡಿದ್ದೀವಿ. ಇದೇ ರೀತಿ ಈ ವರ್ಷ ಮತ್ತೆ ನಾವು ಸುಮಾರು 60 ಏಕರ್ಗಳಲ್ಲಿ ಈ 2 ಜಿಲ್ಲೆಗಳಲ್ಲಿ ನಾವು ಮತ್ತೊಂದು ಸಾರಿ ಪ್ರಾತ್ಯಕ್ಷಿಕೆ ಮಾಡುವಂಥ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹತ್ತಿ ಬೆಳೆಯಲ್ಲಿ ಗಿಡ್ಡ ತಳಿಗಳ ಸಾಂದ್ರ ಬೇಸಾಯ ಪದ್ಧತಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲು ಸಹ ಸಹಕಾರಿಯಾಗಿದ್ದು ಈ ಗಿಡಗಳಿಗೆ ಔಷಧಿ ಸಿಂಪರಣೆ ಸುಲಭ ಹಾಗೂ ಪರಿಣಾಮಕಾರಿಯಾಗಿದೆ. ವಿಶೇಷವಾಗಿ ಗಮನಿಸಬೇಕಾದ ವಿಷಯ ಗಿಡ್ಡ ತಳಿಯಲ್ಲಿ ಅಂತಂದರೆ
ಎತ್ತರ ಗಿಡ್ಡ ಇರೋದ್ರಿಂದ, ಎತ್ತರ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಾವೇನು ಕೀಟನಾಶಕ ಬಳಸೋ ಹೊತ್ತಿಗೆ ಏನಾಗುತ್ತೆ, ನಾವು ಗಿಡದ ಮೇಲಿನಿಂದ ಸ್ಪ್ರೇ ಮಾಡೋದರಿಂದ ಕೀಟನಾಶಕ ಗಿಡದ ಎಲ್ಲ ಭಾಗಗಳಲ್ಲಿ ಪೂರಕವಾಗಿ ಮುಟ್ಟುತ್ತದೆ ಮತ್ತು ಕೀಟಗಳನ್ನು ನಾಶ ಮಾಡುವಲ್ಲಿ ಬಹಳ ಎಫಿಷಿಯೆಂಟಾಗಿ ಕೆಲಸ ಮಾಡ್ತದೆ. ಅದೇ ಒಂದು 5 ಅಡಿ 6 ಅಡಿ ಗಿಡದಲ್ಲಿ ನಾವು ಇದ್ದ ಕೆನಪಿಯಲ್ಲಿ ನಾವು ಎಣ್ಣೆ ಹೊಡೆಯೋಕೆ ಹೋದರೆ ಆ ಎಣ್ಣೆ ಎಲ್ಲ ನಮಗೆ ಬಡಿತದೆ, ಗಿಡಗಳಲ್ಲಿ ಪೂರಕವಾಗಿ ಕೀಟಗಳನ್ನು ನಾಶ ಮಾಡಲಿಕ್ಕೆ ಅದರಿಂದ ಸಾಧ್ಯ ಆಗೋದಿಲ್ಲ. ಸೊ ಅಂದ್ರೇನು, ಇದು ಇಕೋ ಫ್ರೆಂಡ್ಲಿ ಅಂತಲೂ ಕರೀತಾರೆ. ಅಂದರೆ ಇದು ಜಾಸ್ತಿ ಈ ಕೀಟನಾಶಕ ಬಳಸೋದು ಹತ್ತೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಕೀಟನಾಶಕ ಬಳಸಿ ನಾವು ಎಫೆಕ್ಟಿವ್ ಆಗಿ ಕೀಟಗಳನ್ನು ಹತೋಟಿ ತರಲಿಕ್ಕೂ ಗಿಡ್ಡ ತಳಿಯಿಂದ ಸಾಧ್ಯ ಆಗಿದೆ. ಗಿಡ್ಡ ತಳಿಗಳ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ವರ್ಷಕ್ಕೆ ಒಂದಕ್ಕಿಂತ ಹೆಚ್ಚಿನ ಬೆಳೆ ತೆಗೆಯಬಹುದಾಗಿದ್ದು ಬೆಳೆ ವೈವಿಧ್ಯತೆ ಸಹ ಸಾಧ್ಯ. ಹತ್ತಿ ಆದಾಯ ನಾವು ಒಂದೇ ಬೆಳೆಯಿಂದ ನಾವೇನು ಗಮನಿಸಿದ್ವಿ, ಗಿಡ್ಡ ಹತ್ತಿಯಿಂದ ನಿಮ್ಮ ದೊಡ್ಡ ಹೈಬ್ರಿಡ್ ಬೀಟಿ ಬರುವಷ್ಟೇ ಆದಾಯ ಬರ್ತದೆ. ಅಷ್ಟೇ ಅಲ್ಲ, ಕಡಿಮೆ ಸಮಯದಲ್ಲಿ ಬರೋದ್ರಿಂದ ಎರಡನೇ ಬೆಳೆ ತೊಗೊಂಡಾಗ ನಿಮಗೆ ಟೋಟಲ್ ಆದಾಯ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಮತ್ತು ಕ್ರಾಪ್ನಲ್ಲಿ ವೈವಿಧ್ಯತೆ ತರಲಿಕ್ಕೂ ನಮಗೆ ಸಾಧ್ಯ ಆಗ್ತದೆ. ಭೌತಿಕವಾಗಿ ಎತ್ತರ ಬೆಳೆಯುವ, ವಿವಿಧ ಹಂತಗಳಲ್ಲಿ ಇಳುವರಿ ನೀಡುವ, ಹೆಚ್ಚು ಪ್ರದೇಶವನ್ನು ಆಕ್ರಮಿಸಿಕೊಳ್ಳುವ ಹೈಬ್ರಿಡ್ ತಳಿಗಳಿಗಿಂತ ಗಿಡ್ಡ ತಳಿಗಳ ಕೃಷಿ ಕಟಾವಿನ ಯಾಂತ್ರೀಕರಣಕ್ಕೆ ಹೆಚ್ಚು ಉಪಯುಕ್ತವಾಗಿದ್ದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸುವಲ್ಲಿಯೂ ಸಹಕಾರಿಯಾಗಿದೆ. ಭಾಳಷ್ಟು ಒಂದೇ ಸರಿ ಹತ್ತಿ ಬಿಡಿಸೋದ್ರಿಂದ ಈಗ ನೋಡ್ರಿ, ಈಗ ಸದ್ಯ ನಮ್ಮ ಹತ್ರ ನಾಳೆಗೆ ಇನ್ ಫ್ಯೂಚರ್ ನಾವು ಈಗ ಇನ್ನೊಂದೇನಾಗ್ತದೆ, ದೊಡ್ಡ ಹತ್ತಿಗಳು ಏನಾಗ್ತದೆ, ಈಗ ಹೈಬ್ರಿಡ್ 6 ಅಡಿ ಬೆಳೆಯೋ ಹತ್ತಿಯಲ್ಲಿ ಮೊದಲೇ ಬಂದ ಹೂವಿಗೂ ಕಡೆಗೆ ಬಂದಂಥ ಹೂವಿಗೂ ಅಂತರ ಏನಿದೆ ಸುಮಾರು 60-70 ದಿವಸಗಳ ಕಾಲ ಇರ್ತದೆ. ಅಂದರೆ ಹತ್ತಿ ಸುಮಾರು 5-6 ಸರಿ ಬಿಡಿಸೋ ಪ್ರಸಂಗ ನಮ್ಗೆ ಬರ್ತದೆ. 5-6 ಸರಿ ಹತ್ತಿ ಬಿಡಿಸ್ಲಿಕ್ಕೆ ಹೋದಾಗ ಈಗ ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂದರೆ 5-6 ಸರಿ ಹತ್ತಿ ಬಿಡಿಸಿ ಆ ಬೀಜಕ್ಕೆ ದುಡ್ಡು ಕೊಟ್ಟು ಕೀಟನಾಶಕ ಕೊಟ್ಟು ಅದಕ್ಕಿಂತ ಜಾಸ್ತಿ 50% ಕಾಸ್ಟ್ ಆಫ್ ಕಲ್ಟಿವೇಷನ್ ಇವತ್ತಿನ ದಿವಸ ಲೇಬರ್ಗೆ ಹೋಗ್ತಾ ಇದೆ. ಅಂದರೆ ಏನಾಯಿತು, ಇಂಥ ಗಿಡಗಳನ್ನು ಬೆಳೆಸೋದನ್ನು ಬಿಟ್ಟು ಗಿಡ್ಡ ತಳಿಗಳನ್ನ ನಾವು ಬೆಳೆಸಿದಾಗ ಮೊದಲನೇ ಹೂವು ಕಡೆ ಹೂವಿನ ಅಂತರ ಕಡಿಮೆ ಇದಿರ್ತದೆ. ಅಂದ್ರೇನು, ಮೊದಲು ಒಡೆದ ಹತ್ತಿಕಾಯಿಗೂ ಕಡೆಗೆ ಒಡೆಯುವ ಹತ್ತಿಕಾಯಿಗೂ ಅಂತರ ಇದೆಲ್ಲ ಕಡಿಮೆ ಇದ್ದು ಒಂದೇ ಸರಿ ನಾವು ನಾಳೆ ಹತ್ತಿ ಬಿಡಿಸ್ಲಿಕ್ಕೆ ಮುಂದೆ ಮಷಿನ್ ಬರಲೇಬೇಕು. ಅಂಥ ಮಷಿನನ್ನು ತೆಗೆದುಕೊಂಡು ನಾವು ಹೊಲಕ್ಕೆ ಹೋದಾಗ ಒಂದೇ ಸರಿಗೆ 90% ಮೇಲೆ ಹತ್ತಿ ನಮ್ಮ ಕೈಗೆ ಸಿಕ್ಬಿಡ್ತದೆ. ಅದೇ ಈಗ ಬೆಳೀತಿರೋ ಹೈಬ್ರಿಡ್ ಗಿಡಗಳನ್ನು ನೀವು ಮಷಿನ್ ತೊಗೊಂಡು ಹೋದರೆ ಭಾಳ ಅಂದರೆ ನೀವು 60% ಹತ್ತಿನ ನೀವು ಮಷಿನಲ್ಲಿ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಉಳಿದಿದ್ದ 30% ಕಾಯಿಗಳೇನು ಹಸಿರು ಕಾಯಿ ಇರ್ತದಲ್ಲ ಅವನ್ನು ನಮಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈಗ ನಾವು ಬೆಳೀತಿರುವ ದೈತ್ಯಾಕಾರದ ಹೈಬ್ರಿಡ್ಗಳು ಮಷಿನ್ ಪಿಕ್ಕಿಂಗ್ಗೆ ಹೊಂದೋದಿಲ್ಲ. ಅಂದರೆ ಗಿಡ್ಡ ತಳಿ ಇದ್ದರೆ ಮಾತ್ರ ನಾವು ಮಷಿನ್ ತೆಗೆದುಕೊಂಡು ಹತ್ತಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ನಾವು ಆಳಿನ ಮೇಲೆ ಅವಲಂಬನೆ ಆಗ್ತದೆ. BT ಯುಗದಲ್ಲಿ ಆದ ಇಳುವರಿ ಜಾಸ್ತಿ ಆಯಿತು, ಎಲ್ಲ ಸರಿ, ಆದರೆ ಬಿಡಿಸ್ಲಿಕ್ಕೆ ಆಳು ಬಹಳ ಖರ್ಚಾಗೋದ್ರಿಂದ ಎಷ್ಟೇ ಇಳುವರಿ ಹತ್ತಿಯಲ್ಲಿ ಜಾಸ್ತಿ ಬರ್ತದೆ BTಯಲ್ಲಿ ಅಂದರೂ ಸಾಕಪ್ಪ, ನನಗೆ ಬೇಕಾಗಿಲ್ಲ, ನಾನು ಬೇರೆ ಬೆಳಿತೀನಿ, ಯಾಕಂದರೆ ಅಲ್ಲಿ ಮಷಿನ್ ಉಪಯೋಗ ಮಾಡ್ತೀನಿ, ಆಳಿನ ಖರ್ಚು ಕಡಿಮೆ ಇದೆ, ನನಗೆ ಆದಾಯ ಜಾಸ್ತಿ ಬರ್ತದೆ ಅಂಥೇಳಿ ರೈತ ಹತ್ತಿಗೆ ಗುಡ್ ಬೈ ಹೇಳಿ ಬೇರೆ ಬೆಳೆಗೆ ಹೋಗುವಂಥದ್ದು ನಮಗೆ ಇನ್ನು ಬಹಳ ಸ್ವಲ್ಪ ದಿನಗಳಲ್ಲಿ ನಾವು ಕಾಣ್ತೇವೆ. ಒಟ್ಟಾರೆ ಕೃಷಿಕರು ಹೆಚ್ಚಿನ ಇಳುವರಿ ಪಡೆಯುವ ಏಕೈಕ ಉದ್ದೇಶದಿಂದ ದುಬಾರಿ ಪರಿಕರಗಳನ್ನು ಬಳಸಿ ಹೈಬ್ರಿಡ್ ಹತ್ತಿ ಬೆಳೆಯುತ್ತಿದ್ದು, ಇದಕ್ಕೆ ಪರ್ಯಾಯವಾಗಿ ಕಡಿಮೆ ಖರ್ಚಿನಲ್ಲಿ ಸಾಂದ್ರ ಬೇಸಾಯ ಪದ್ಧತಿ ಅನುಸರಿಸಿ ಬೆಳೆದ ಗಿಡ್ಡ ತಳಿಗಳು ಸಹ ಎಕರೆವಾರು ಅಷ್ಟೇ ಪ್ರಮಾಣದ ಅಥವಾ ಇನ್ನೂ ಹೆಚ್ಚಿನ ಇಳುವರಿ ನೀಡಬಲ್ಲವಾಗಿದ್ದು ಪರಿಸರ ಸ್ನೇಹಿಯೂ ಆಗಿರುವುದರಿಂದ ಈ ತಾಂತ್ರಿಕತೆ ಸಹಜವಾಗಿಯೇ ಕೃಷಿಕರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಸೋಯಾಬೀನ್ ಅಂತ ಬೆಳೆಗೆ ರೈತರು ಮಾರು ಹೋಗ್ತಾ ಇದ್ದಾರೆ BT ಹತ್ತಿ ಬೆಳೆಯೋದನ್ನು ಬಿಟ್ಟು. ಸೊ ಇವೆಲ್ಲ ವಿಷಯಗಳನ್ನು ನಾವು ಗಮನಿಸಬೇಕಾಗ್ತದೆ. ಟೋಟಲ್ ಖರ್ಚು ಎಷ್ಟಾಗ್ತದೆ, ಆದಾಯ ರೈತನಿಗೆ ಎಷ್ಟು ಸಿಗ್ತದೆ, ಇವೆಲ್ಲ ಗಮನಿಸಿದಾಗ ಗಿಡ್ಡ ಜಾತಿ ತಳಿಯಿಂದ ನಮಗೆ ಇಳುವರಿ ಜಾಸ್ತಿ ಬರೋದಂದಲ್ಲ, ನೆಟ್ ಆದಾಯ ಏನಿದೆ ಅದು ಭಾಳ ಜಾಸ್ತಿ ಬರ್ತದೆ. ಯಾಕಂತಂದರೆ ಗಿಡ್ಡ ತಳಿ ಇರೋದ್ರಿಂದ 1 ಕಿಲೋಗೆ ನೀವು 10 ರೂಪಾಯಿ ಖರ್ಚು ಮಾಡ್ತೀರಿ ಗಿಡ್ಡ ತಳಿಯಲ್ಲಿ. ಆದರೆ 1 ಕಿಲೋ BT ಬೀಜಕ್ಕೆ ಇವತ್ತಿನ ದಿವಸ 2,000 ರೂಪಾಯಿ ಮಾರ್ಕೆಟ್ ಪ್ರೈಸ್ ಇದೆ.
ಈಗ ಹೊರಗಡೆ ಹೆಚ್ಚಿನ ದುಡ್ಡು ಕೊಟ್ಟು ಖರೀದಿ ಮಾಡೋ ವಿಷಯ ಅದು ಬಿಟ್ಬಿಡಿ. ಸೊ ಇದು ಏನಿಲ್ಲ ಅಂದರೂ 15ರಿಂದ 20 ಟೈಮ್ಸ್ ಜಾಸ್ತಿ ಬರೀ ಬೀಜಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಆಳಿನ ಮೇಲೆ ಅವಲಂಬನೆ ಆಗಿ 10 ರೂಪಾಯಿ ಹೋಗಿ 15 ರೂಪಾಯಿ ಆದಾಗ ನೀವು ಎಷ್ಟು ಖರ್ಚು ಮಾಡ್ತೀರಿ, ಅದರ ಬದಲಿಗೆ ಮಷಿನನ್ನು ಉಪಯೋಗ ಮಾಡಿದಾಗ ಗಿಡ್ಡ ತಳಿಯಲ್ಲಿ ಬಿಡಿಸುವ ಖರ್ಚು ಅದರ 1/4 1/5ಗೆ ನಾವು ಇಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಏನರ್ಥ, ನಮ್ಮ ಫ್ಯೂಚರ್ ಏನಿದೆ ಅಲ್ಲಿ ನಾವು ಗಿಡ್ಡ ತಳಿಗಳನ್ನೇ ಬೆಳೆಸುವಂಥ ಪ್ರಸಂಗ ನಮಗೆ ಬರೋದಿದೆ. ನಾವೆಲ್ಲರೂ ಈಗಲೇ ಯಾಕೆ ಎಲ್ಲರೂ ರೈತರು ನಾವೆಲ್ಲರೂ ಕೂಡಿಕೊಂಡು ಇದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದರ ಉಪಯೋಗಗಳೇನು, ನಾವು ಹೇಗೆ ಬೆಳಿಬೋದು, ಇದರ ಅನುಭವ ಪಡೀಲಿಕ್ಕೆ ಮುಂದೆ ಬರಬೇಕು ಅಂತ ನನ್ನ ವಿಚಾರ. ಈಗೇನಾಗಿದೆ, ಈ ವಿಚಾರ ಬಹಳ ಹೊಸದಾಗಿರೋದ್ರಿಂದ ನಮ್ಮ ರಾಷ್ಟ್ರದಲ್ಲಿ ಇನ್ನುವರೆಗೆ ನಿಜವಾದಂತಹ ಬಿಡುಗಡೆಯಾದ ಗಿಡ್ಡ ತಳಿ ದೇಶದಲ್ಲಿ ಯಾವುದೂ ಇಲ್ಲ. ಆದರೆ ಇನ್ನು ಗಿಡ್ಡ ತಳಿ ಬಿಡುಗಡೆ ಮಾಡಿ ಆಮೇಲೆ ರೈತರಿಗೆ ವಿಚಾರಗಳನ್ನ ಸೆನ್ಸಿಟೈಸ್ ಮಾಡೋಣ, ತಿಳಿ ಹೇಳೋಣ ಅಂತ ಕಾಯೋದ್ರ ಬದಲು ಯಾಕೆ ನಾವು ಇದ್ದಂತಹ ಸ್ವಲ್ಪ ಮಟ್ಟಿಗೆ ಗಿಡ್ಡ ಇದ್ದರೂ ಪರವಾಗಿಲ್ಲ ಅಂಥ ತಳಿಗಳನ್ನ ಹುಡುಕಿ ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೆ ಈ ವಿಚಾರದ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕನ್ನೋ ದೃಷ್ಟಿಯಿಂದ ಭಾರತ ಸರ್ಕಾರದವರೇ ಈ ಥರ ಟೆಕ್ನಾಲಜಿ ಮಿಷನ್ ಆನ್ ಕಾಟನ್ ಅಂತ ಒಂದು ಪ್ರೋಗ್ರಾಮ್ನಲ್ಲಿ ಈಗ ಇದರೊಳಗೆ ಗಿಡ್ಡದಂಥ ಸೂರಜ್ ಅನ್ನುವಂಥ ತಮಿಳುನಾಡಲ್ಲಿ ತಯಾರಾದಂಥ ಒಂದು ತಳಿಯನ್ನು ರೈತರಿಗೆ ಪರಿಚಯಿಸಲಿಕ್ಕೆ ಉಪಯೋಗ ಮಾಡಿಕೊಂಡ್ರು. ಅದೇ ತಳಿ ತೊಗೊಂಡು ನಾವು ಹೋದ ವರ್ಷ ಡೆಮಾನ್ಸ್ಟ್ರೇಷನ್ನು ಪ್ರಾತ್ಯಕ್ಷಿಕೆ ಮಾಡಿದ್ದೀವಿ. ಆದರೆ ನಮ್ಮ ಸುದೈವಶಾತ್ ನಮ್ಮ ಧಾರವಾಡ ಸಂಶೋಧನಾ ಕೇಂದ್ರದಲ್ಲಿ ನಾವು ಸುಮಾರು 20 ವರ್ಷದಿಂದ ಗಿಡ್ಡ ಜಾತಿಯ ತಳಿಗಳ ಅಭಿವೃದ್ಧಿಗಾಗಿ ಪರಿಶ್ರಮ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಮ್ಮ ಹತ್ರ ಭಾಳಷ್ಟು ಹತ್ತಿ ತಳಿಗಳು ಗಿಡ್ಡವಾದವು ತಯಾರಿದ್ದಾವೆ. ಆದರೆ ನಮ್ಮ ಹತ್ರ ಭಾಳ ಜಾಸ್ತಿ ಬೀಜ ಇಲ್ಲದೇ ಇರೋ ಕಾರಣದಿಂದ ನಾವು ಭಾಳ ರೈತರಿಗೆ ಇಲ್ಲಿವರೆಗೆ ಕೊಡಲಿಕ್ಕಾಗಿಲ್ಲ. ಮತ್ತು ಈಗ ಸರ್ಕಾರದವರೇ ಇದಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ ನಾವು ಈ ವರ್ಷ ಏನು ನಾವು ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದೀವಿ ಅದರೊಳಗೆ ನಮ್ಮದೇ ಆದಂಥ ಗಿಡ್ಡ ತಳಿಗಳನ್ನ ನಾವು ರೈತರಿಗೆ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಚ್ಛೆ ಇದ್ದಂಥ ರೈತರು ನಮಗೆ ಸಂಪರ್ಕಿಸಬಹುದು. ಅದಲ್ಲದೆ ನಾವು ಬೇರೆ ರೈತರು ಪೂರ್ತಿ ನಾವು ಪ್ರಾತ್ಯಕ್ಷಿಕೆ ಮಾಡಲಿಕ್ಕಾಗದೇ ಇದ್ದರೂ ಸ್ವಲ್ಪ ಬೀಜ ಕೊಟ್ಟು ಅವರಿಗೆ ಅದನ್ನು ಬೆಳೆದು ನೋಡಲಿಕ್ಕಾದರೂ ನಾವು ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಇಚ್ಛೆ ಇದೆ. ಬಹುಶಃ ಬರುವ ಒಂದು 2-3 ವರ್ಷದ ಹಂತದಲ್ಲಿ ಬಿಡುಗಡೆನೂ ಆಗ್ತವೆ ನಮ್ಮ ತಳಿಗಳು. ಆವಾಗ ಬಿಡುಗಡೆಯಾದಂಥ ತಳಿಗಳಂಥೇಳಿ ಬಹುಶಃ ಸರ್ಕಾರದಿಂದ ಏನು ತಮಗೆ ಪ್ರೋತ್ಸಾಹ ಸಿಗ್ಬೋದು ರೈತರಿಗೆ, ಬಹುಶಃ ಅವು ಸಿಗಲಿಕ್ಕೆ ಸಾಧ್ಯ ಆಗಬಹುದು. ಸದ್ಯ ಅಂತೂ ನಾವು ಎಷ್ಟು ಸಾಧ್ಯ ಇದೆ ಅಷ್ಟು ರೈತರಿಗೆ ಪರಿಚಯಿಸಲಿಕ್ಕೆ ಇಂಥ ಗಿಡ್ಡ ತಳಿಗಳ ಸ್ವಲ್ಪ ಪ್ರಮಾಣದಲ್ಲಾದರೂ ಬೀಜ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ.